ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಾನು ಆಗಸ್ಟಲ್ಲಿ ಇಂಡಿಯಾಕ್ಕೆ ಹೋದೆ ಅಲ್ಲ, ಅಲ್ಲಿಂದ ವಾಪಸ್ ಬಪ್ಪು ಟೈಮಿಗೆ ಮಾಡಿದ ವೀಡಿಯೋ. ಇಂಡಿಯಾದಿಂದ ವಾಪಸ್ ಬತ್ತಾ ಫಸ್ಟ್ ಫ್ಲೈಟಲ್ಲೂ ಫುಲ್ ರಶ್ ಇದ್ದಿತ್ತು, ಒಂಚೂರು ಜಾಗ ಇರಲಿಲ್ಲ. ಅಕ್ಕಪಕ್ಕ ಎಲ್ಲ ಫುಲ್ ಜನ, ಫುಲ್ ಹಂದಾಡೋಕ್ಕೂ ಆಗ್ತಿಲ್ಲ ಇದ್ದಿತ್ತು. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಆ ಫ್ಲೈಟಲ್ಲಿ ನಿದ್ದೆ ಮಾಡಿದೆ. ಆಮೇಲೆ ಈಗ 2ನೇ ಫ್ಲೈಟಿಗೆ ಹೋಗ್ತಿದ್ದೆ. 2ನೇ ಫ್ಲೈಟಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಅಬುದಾಬಿಯಲ್ಲೇ ಇಮಿಗ್ರೇಷನ್ ಇದ್ದಿತ್ತು. ಇಮಿಗ್ರೇಷನ್ ಅಂತ ಹೇಳಿದ್ರೆ ಫಸ್ಟು ಎಂತಕ್ಕೆ ನಾವು ಇಂಡಿಯಾಕ್ಕೆ ಹೋಯ್ತು, ಎಷ್ಟು ದಿವಸ ಇದ್ದಿತ್ತು ಅಂತೇಳಿ ಎಲ್ಲ ಪ್ರಶ್ನೆ ಕೇಂದ್ರ. ಹಾಗೆ ನಮ್ಮ ಲಗೇಜಲ್ಲಿ ಯಾವುದಾದ್ರೂ ರಿಸ್ಟ್ರಿಕ್ಟೆಡ್ ಐಟಮ್ಸ್ ನಾವು ತಗೊಂಡು ಬಂದಿತ್ತು ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ರು. ಇಲ್ಲಿಗ ಬೋರ್ಡ್ ಕಾಣ್ತಿತ್ತಲ್ಲ, ಆ ಬೋರ್ಡಲ್ಲಿ ನಮ್ಮ ಹೆಸರು ಬತ್ತು. ಆ ಹೆಸರು ಪ್ರಕಾರ ನಮ್ಮನ್ನು ಕರೀತರು. ಅಲ್ಲಿ ಒಳಗೆ ಹೋಗಿ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ನೆಕ್ಸ್ಟ್ ಫ್ಲೈಟಿಗೆ ವೆಯ್ಟ್ ಮಾಡ್ಕೊ ನಾವು. ಇದು ಅಬುದಾಬಿ ಏರ್ಪೋರ್ಟು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಸೆಕೆಂಡ್ ಫ್ಲೈಟಿಗೆ ಬಂದು ಕೂತೆ. ಈ ಫ್ಲೈಟಲ್ಲಿ ನನಗೆ ಫುಲ್ಲು ರೋ ಖಾಲಿ ಇದ್ದಿತ್ತು. ಅಂದರೆ ನನ್ನ ಅಕ್ಕಪಕ್ಕ ಯಾರೂ ಇರಲಿಲ್ಲ, 3 ಸೀಟ್ ಖಾಲಿ ಇದ್ದಿತ್ತು. ಆರಾಮ್ಸೆ ನಿದ್ದೆ ಮಾಡ್ಕೊಂಡು ಹೋಗ್ಲಿಕ್ಕೂ ರೆಸ್ಟ್ ಮಾಡ್ಲಿಕ್ಕೂ. ಸೊ ಆದಷ್ಟು ನಿದ್ದೆ ಮಾಡಿದೆ. ಜೊತೆಗೆ ಫ್ರೆಂಡ್ಸ್ ಕಂಡೆ ಮತ್ತು ಲೀಲೋ ಆ್ಯಂಡ್ ಸ್ಟಿಚ್ ಮೂವಿ ಕಂಡೆ. ಈಗ ವಾಪಸ್ ಬಾಸ್ಟನ್ ಹತ್ರ ಬಂದಾಯಿತು. ನಿಮ್ಗೆ ಅಲ್ಲಿ ಕಾಂಬುಕ್ಕೆ ಫುಲ್ ಬಿಸಿಲಿತ್ತು, ಬಿಸಿಲಿನ ಪವರ್ ಜೋರಿತ್ತು ಅಂತೇಳಿ ಅನಿಸುತ್ತೆ. ಬಟ್ ಒಂಚೂರು ಸೆಕೆ ಎಪ್ಪುದಿಲ್ಲ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇಲ್ಲಿ ಜಸ್ಟ್ 3 ತಿಂಗಳು ಮಾತ್ರ ಸೆಕೆ, ಮತ್ತೆಲ್ಲ ಟೈಮಲ್ಲೂ ಚಳಿನೇ ಇರುತ್ತೆ. ಫ್ಲೈಟಿಂದ ಹೊರಗೆ ಬಂದು ನಾನು ಲಗೇಜ್ ಕ್ಲೈಮ್ ಮಾಡ್ಕೊಂಬ ಹೋಗ್ತಿದ್ದೆ. ಅಷ್ಟು ರಶ್ ಇರಲಿಲ್ಲ. ಲಗೇಜ್ ಕ್ಲೈಮ್ ಮಾಡೋಕ್ಕೆ ಬಂದಿದ್ದೆ. ಲಗೇಜ್ ತಗೊಂಡು ಅವರು ಕರ್ಕೊಂಡು ಹೋಗಿ ಬಂದಿದ್ದರು. ಹೊರಗೆ ಬಂದೆ. ಒಂದೂವರೆ ತಿಂಗಳಾದಮೇಲೆ ಅವ್ರನ್ನ ಕಾಣ್ತಿದ್ದೆ. ಬೇಗ ನನಗೆ ಕೆಲಸ ಇತ್ತು, ಇವ್ರಿಗೆ ವರ್ಕ್ ಫ್ರಮ್ ಹೋಮು. ಹಾಗಾಗಿ ಮನೇಲಿ ಅಡುಗೆ ಇವ್ರದ್ದೆ. ನಾ ಬತ್ತೆ ಅಂಥೇಳಿ ಸಾರೆಲ್ಲ ಮಾಡಿಟ್ಟು ಬಂದಿದ್ರು. ನಾನು ಇಂಡಿಯಾಕ್ಕೆ ಹೋಗ್ತಾ ಸಮ್ಮರ್ ಇದ್ದಿತ್ತು, ಎಲೆ ಎಲ್ಲ ಮಾಮೂಲಿ ಊರಿನ ಎಲೆ ಕಲರ್ ಇದ್ದಿತ್ತು. ಈಗ ಫಾಲ್ ಸೀಸನ್ ಶುರು ಆಯಿತು ಆಲ್ರೆಡಿ. ಫುಲ್ ಎಲ್ಲದೂ ಕಲರ್ ಚೇಂಜ್ ಆಯಿತು. ಎಲೆ ಎಲ್ಲ ಆರೆಂಜ್, ಅರಿಶಿಣ, ಕೆಂಪು ಬಣ್ಣದಲ್ಲಿರುತ್ತೋ. ನಾನು ಬಂದು ದಿವಸನೇ ದೇವಸ್ಥಾನಕ್ಕೆ ಹೋಗಿದ್ದೆ. ನವರಾತ್ರಿ ಟೈಮಲ್ಲ, ದೇವಸ್ಥಾನದಲ್ಲೆಲ್ಲ ಗೊಂಬೆ ಕೂರಿಸಿದ್ರು, ಅದನ್ನೆಲ್ಲ ಕಾಂಬುಕ್ಕೆ ಹೋಗಿದ್ದೆ. ನಾನು ಹೋಗಿ ಒಂದು 2-3 ದಿವಸಕ್ಕೆ ಶ್ರೀನಿವಾಸಂಗೆ ಸಹಸ್ರ ಕಲಶಾಭಿಷೇಕ ಇದ್ದಿತ್ತು, ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಬಂತು. ಇದು ನೆಕ್ಸ್ಟ್ ಡೇ ನಾವು ದಿಸ್ ಆರ್ ದಟ್ ಮಾಡುವ ಅಂಥೇಳಿ. ಹಾಯ್ ಎಲ್ಲರೂ, ಸೀರೆ ಉಟ್ಕೊಂಡು ರೆಡಿ ಆಗಿದ್ವಿ. ಸೊ ಹೊರಗೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಶೋ ದಿ ಆಪ್ಷನ್ಸ್. ಓಕೆ, ಫಸ್ಟ್ ಆಪ್ಷನ್ನು ಇದೆರಡು ದೇವಸ್ಥಾನ ಅಥವಾ ಇಲ್ಲೇ ಪಾರ್ಕಿಗೆ ಹೋಗಪ್ಪ ಅಂತ. ಒಂಥರ ವೆದರ್ ಚೆನ್ನಾಗಿದೆ. ಸೊ ಅವಳಿಗೆ ಯಾವ್ದು ಚೂಸ್ ಮಾಡ್ಕೊಳಕ್ಕಂಬ. ಸುಮಾರು ಕಾಕಿ ಹಣ್ಣು ತಿಂತಿದ್ದೆ, ಅದನ್ನೆಲ್ಲ ಕೊಯ್ಕೊಂಡು ತಿಂತಿದ್ದೆ. ಓಕೆ, ನಾವಿಬ್ಬರು ಹೋದ್ರೆ ಅಂತ ಗಮ್ಮತ್ತಾತಿಲ್ಲ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋಯ್ತು. ಫೋಟೋ ತೆಗೋಕೆಲ್ಲ ಜನ ಬೇಕಲ್ಲ ನಮಗೆ. ಪಾರ್ಕು ಅಲ್ಲಿ ನದಿ ಥರ ಇತ್ತು, ಅಲ್ಲಿ ಒಳಗೆ ನಡ್ಕೊಂಡು ಹೋಗ್ಲಕ್ಕ ಹೋಗ್ಬೋದ ಬೇಡ್ದ ಕಾಣ್ಕ. ಆಮೇಲೆ ಇಲ್ಲೊಂದು ಮರ ದೊಡ್ಡಕ್ಕೆ ಅಲ್ಲಿ ಕಲರ್ ಲೈಕ್ ಇತ್ತು, ಅಲ್ಲಿ ಹೋಗಿ ಫೋಟೋ ತೆಕ್ಕಂಬ ಅಂದೇಳಿ ಸೀರೆಯಲ್ಲಿ. ಮೊದಲೇ ಹೇಳಿದೆ, ಇಲ್ಲಿ ಪಾರ್ಕ್ ಅಂದರೆ ಅಂತ ಸ್ಪೆಷಲ್ ಇಪ್ಪುದಿಲ್ಲ. ಮಾಮೂಲಿ ಹೀಗೆ ದೊಡ್ಡ ಜಾಗ ಇರುತ್ತೆ, ವಾಕಿಂಗ್ ಸ್ಪೇಸ್ ಇರುತ್ತೆ, ಅಲ್ಲಿ ವಾಕ್ ಮಾಡೋದು. ನಾವು ಮನುಷ್ಯರು ವಾಕ್ ಮಾಡಿದ್ರು, ಪ್ರಾಣಿಗಳನ್ನು ವಾಕ್ ಮಾಡಿಸಿದ್ರು. ಪ್ರಾಣಿಗಳಂದರೆ ನಾಯಿ, ಬೆಕ್ಕದನ್ನೆಲ್ಲ. ಇಲ್ಲಿ ಕಪ್ ಇತ್ತಪ್ಪ, ಚುಕ್ಕೆ ಫೋಟೋ ಸೆಷನ್ ನಡೀತಾ ಉಂಟು. ಅಲ್ಲಿ ಆಚೆಗೆ ಬಾತು ಕುಳಿತು. ಓಕೆ, ಸುಮ್ಮನೆ ಹೀಗೆ ವಾಕ್ ಮಾಡಿ ಒಂದು ಫೋಟೋ ಶೂಟ್ ಮಾಡಿ ಈಗ ಹೊಡ್ತಿತ್ತು. ನಾನು 2 ಆಪ್ಷನ್ ಇಟ್ಟಿದ್ದೆ. ಬಾರ್ಕೆ ಆಗ್ತಿತ್ತಲ್ಲ, ಕುಡಿದು ತಗೊಂಬ ಅಂದೇಳಿ. ಸೊ ಇದೆರಡು ಇಟ್ಟಿದ್ದೆ, ಯಾವ್ದು ಚೂಸ್ ಮಾಡ್ತಿಲ್ಲಕ್ಕಂಬ. ಚೂಸ್ ಮಾಡಲ್ಲ ಕಾಣ. ಸ್ಟಾರ್ಬಕ್ಸ್. ನನ್ನ ಪ್ರತಿ ಟೈಮ್ ಅದನ್ನೇ ಕುಡಿಯೋದು, ಪುಣ್ಯಕ್ಕೆ ಅದೇ ಸಿಕ್ತು. ಸೊ ಅಲ್ಲಿಗೆ ಹೋಗ್ಪ. ನೆಕ್ಸ್ಟ್ ಎಂತ ತಗೊಂಬ, ನನಗೆ ಎಂತ ಸಿಕ್ತಂದು ಎಂಥದ್ದು ತಗೊಂಬ. ಅಲ್ಲಿ ಬರೀ ಕಾಫಿ ವಿಕ್ರಮಾತಿ ಅಂತ ಇಲ್ಲ, ಕಾಫಿ ನಾವು ಕುಡಿತಿಲ್ಲ. ಕಾಫಿ ಆಪ್ಷನ್ ಮೇಯ್ನ್, ಸ್ಟಾರ್ಬಕ್ಸ್ ಅಂದರೆ ಕಾಫಿ ಅಲ್ಲ, ಬಟ್ ಹಂಗಿದೆ ಅಂತಾರು ಕಾಂಬ. ರೆಡಿ ಆಗಿದೆ. ಬಪ್ಪುಗಿಂತ ಮುಂಚೆ ಆನ್ ದ ವೇಯಲ್ಲೇ ಆರ್ಡ್ರ್ ಮಾಡಿದ್ದು, ಸುಮಾರು 5 ಬಾರ ಅಂತ. ಇದು ಅದು ನಂದ. ಯಾವುದೋ ಬಣ್ಣ ತಗೊಂಡಿದ್ದೆ ಆಯ್ತಾ. ಇದು ಮೋಕಾ ಕುಕಿ ಕ್ರಂಬಲ್ ಫ್ರಾಪಚಿನೋ ಅಂತ. ಓಕೆ, ಮ್ಯಾಂಗೋ ಡ್ರ್ಯಾಗನ್ ಲೆಮನೇಡ್. ಇಲ್ಲೇ ಶಾಪಿಂಗ್ ಪ್ಲಾಜಾದಲ್ಲಿತ್ತ. ಸೊ ಎಂಥರು ಶಾಪ್ ಮಾಡುವ ಅಂತ ಅವಳಿಗೆ ಚೂಸ್ ಮಾಡೋಕ್ಕೆ ಕೊಡ್ತೆ. ಅದಕ್ಕೆ ಓಕೆ, ಶೂಸ್ ಅಂತೆ. ಇನ್ನೊಂದು ಇದ್ದಿದ್ದು, ಇನ್ನೊಂದು ಮಾಮೂಲಿ ಬಟ್ಟೆ ಅಂತಾರು. ಓಕೆ, ಕಾಂಬ ಎಂಥ ಶೂಸ್ ಇರುತ್ತೆ ಕಾಂಬ. ಇಲ್ಲೇ ಪಕ್ಕದಲ್ಲೇ ಸುಮಾರು ಅಂಗಡಿ ಇತ್ತು. ಇಲ್ಲೇ TJ Maxx ಅಂತ ಅಂಗಡಿಗೆ ಬಂದಿತ್ತು, ಅಲ್ಲಿ ಸಣ್ಣ ಶೂ ಸೆಕ್ಷನ್ ಇತ್ತು ಅಂತ ಇತ್ತು ಕಾಂಬ. ರಶ್ ಸ್ಯಾಟರ್ಡೇ ಅಲ್ಲ ಇವತ್ತು, ಸಿಕ್ಕಾಪಟ್ಟೆ ರಶ್. ಓಕೆ, ವಿಂಟರ್ ಬೂಟ್ಸ್ ಎಲ್ಲ ಬಂದಿತ್ತು ಈ ಥರ. ಅವಳಿಗೂ ಅತ್ತಿಗೆಗೂ ಅದೇ ಥರ ಬೇಕಂದ್ರು. ಕಾಂಬ ಯಾವ್ದಾದ್ರು ಫಿಟ್ ಆಪತ್ತು ಸಿಕ್ಕತ್ತ ಅಂದಳಿ.
ಶೂ ಅಂತ ಸಿಗಲಿಲ್ಲ ಇಲ್ಲಿ, ಅದಕ್ಕೆ ಅಲ್ಲೇ ಮತ್ತೊಂದು ಅಂಗಡಿ ಇತ್ತಲ್ಲ ನಡ್ಕೊಂಡು ಹೋಪ ಅಂತ ಆತಿತ್ತು ಇಲ್ಲಿ ಫಸ್ಟ್ DSWಗೆ ಹೋಪ ಅಂದೇಳಿ ಅಲ್ಲಿ ಅದು ಶೂ ಅಂಗಡಿ ಫಸ್ಟ್ ಅಲ್ಲೇ ಕಂಬ ಅಂದೇಳಿ ಅದ್ರ ಸಿಕ್ಕತ್ತಾ ಅಂತ ಅಲ್ಲಿಂದ ನಡ್ಕೊಂಡು ಬಂದಿತ್ತು ಕಣಿ. ಇಲ್ಲಿ ಚಳಿ ಆಗ್ತಿತ್ತಲ್ಲ ಸೊಕ್ಕು ತಗೊಂಡಿದೆ, ತಗೊಂಡಿಲ್ಲ ಬರಲ್ಲ ಇಟ್ಲು ಅಂತಲ್ಲ ಸಾಕು ಸದ್ಯಕ್ಕಿದೆ ಆಮೇಲೆ ಕಂಬ. ಇನ್ನೊಂದು ಅಂಗಡಿಗೆ ಬಂತಕ್ಕ, ಇಲ್ಲಿ ಊರಿನ ಥರ ಎಲ್ಲ ಚಪ್ಪಲಿ ತೋರ್ಸೋಕೆ ಜನ ಇಪ್ಪುದಿಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನು ನಾವೇ ಹುಡುಕಿ ತಗೊಂಡ್ಕೊ. ಬೂಟ್ಸ್ ಟ್ರೈ ಮಾಡಿದ್ಲಾ ಈ ಥರ ಒಳ್ಳೆ ಆಯ್ತು, ಹೈ ಇತ್ತಲ್ಲ, ಸೊ ಅದು ಕಂಫರ್ಟಬಲ್ ಇತ್ತಂದ್ರು, ಸೊ ಅದನ್ನೇ ತಗೊಂಬಂತ ಗ್ಯಾರಂಟಿ ಇಲ್ಲ. ಪಕ್ಕದಲ್ಲಿ ಸಣ್ಣ ಶೂ ಅಂತಾರೆ ಸಿಕ್ಕ ತಗೊಂಬಿಟ್ಟು ಆಕಾಶ ಕಣಿ ಇಷ್ಟ ಆಗಿತ್ತು. ಇನ್ನೊಂದು ಅಂಗಡೀಲಿ ಇನ್ನೊಂದು ಶೂ ತಗೊಂಡು ನಮ್ಮ ಜೀಪಿಗೆ ವೆಯ್ಟ್ ಮಾಡ್ತಿತ್ತು. ಸ್ಯಾಟರ್ಡೇ ಅಲ್ಲ, ತುಂಬ ಟ್ರಾಫಿಕ್ ಇದ್ದಿತ್ತು. ನಮ್ಮ ಕಾರು ಬಸ್ ಮನೆಗೆ ಹೋಯ್ಕೇವೆನ್ನು ಮನೆಗೆ ಹೋಗಿ ನೆಕ್ಸ್ಟ್ ಅಂತ ಅಂದೇಳಿ ಕಾಂಬು ಅಲ್ಲ. ಓಕೆ ಬಾಯ್. ಓಕೆ ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತು, ಬಟ್ ಊಟಕ್ಕೆ ಅಂತ ಹೋಯ್ಕಲ್ಲ, ಸೊ ಇದೇ ಎರಡು ಆಪ್ಷನ್ ಅದಕ್ಕೆ ಚೂಸ್ ಮಾಡು ಕಾಣೆಂತ ಅಂತ. ಓಕೆ A to B ಆಲ್ ರೈಟ್. ಇಲ್ಲೇ ಹೋಟೆಲಿಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಟು ಹೋಪ ಅಂತ ಆಪ್ಷನ್ ಇದ್ದಿದ್ದು ಹೌದು, ಬಟ್ ಸಾಯಂಕಾಲ ಒಂದು ಹೋಯ್ಕೆ ಅನಿಸ್ತು ಹೋಪ ಅಂತ. ನಾಳೆ ಎಂತ ಪ್ರೋಗ್ರಾಮು? ನಾಳೆ ಲಕ್ಷ್ಮೀ ವೆಂಕಟೇಶ್ವರ ಉತ್ಸವ ದೇವರಿಗೆ ಸಹಸ್ರ ಕಲಶಾಭಿಷೇಕ ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ ಶುರುವಾಗುತ್ತೆ ಹೋಮ. ಹಾಂ 9 ಗಂಟೆಗೆ ಅಭಿಷೇಕ. 9 ಗಂಟೆಗೆ ಅಭಿಷೇಕ. ನಮಸ್ಕಾರ. ನಾಳೆ ಬೆಳಿಗ್ಗೆ ಅಂದರೆ 12ನೇ ತಾರೀಕು ಅಕ್ಟೋಬರು ಭಾನುವಾರ ಬೆಳಗ್ಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಉತ್ಸವ ದೇವರಿಗೆ ಸಹಸ್ರ ಕಲಶಾಭಿಷೇಕ 1008 ಕಲಶಾಭಿಷೇಕಕ್ಕೆ ಪೂರ್ವಾಂಗವಾಗಿ ಈಗ ವಾಸ್ತು ಹೋಮ ಎಲ್ಲ ಆಯಿತು, ಕಲಶ ಸ್ಥಾಪನೆ ಆಗ್ತಾಯಿದೆ. ಒಟ್ಟಿಗೆ 1008 ಕಲಶಾಭಿಷೇಕ. ಇದನ್ನೆಲ್ಲ ಈಗ ಬೆಳಗ್ಗೆಯಿಂದ ರೆಡಿ ಮಾಡಿ ಇರ್ತೀವಿ. ಇವೆಲ್ಲ ಕಲಶ ಎಲ್ಲ ಪೂರ್ತಿ ಆಗಿದೆ. ಇದಕ್ಕೆ ಕಲಶ, ತೆಂಗಿನಕಾಯಿ, ಮಾವಿನ ಪುಡಿ ಎಲ್ಲ ಇಂಡಿಯಾದಿಂದ ತರಿಸಿರ್ತೀವಿ. ಎಲ್ಲ ಶಿಪ್ಪಲ್ಲಿ ಬಂದಿರುತ್ತೆ. ಈ ವಿಡಿಯೋ ಪಾರ್ಟಿಗೆ ಮಾವನೇ ಮಾತಾಡಿದ್ರೆ ಲೈಕ್ ಇರುತ್ತೆ ಅಂತ ಹೇಳಿ ಅವರಿಗೆ ಮೊಬೈಲ್ ಕೊಟ್ಟು ಅವ್ರ ಹತ್ರನೇ ವಿಡಿಯೋ ಮಾಡೋಕ್ಕೆ ಹೇಳಿದಿತ್ತು. ನಿಜಕ್ಕೂ ನಾನು ಎಡಿಟ್ ಮಾಡೋತ್ತಿಗೆ ಕಾಣ್ತಿದ್ದದು, ಇಷ್ಟು ಒಳ್ಳೆ ಮಾತಾಡಿದ್ರೆ ಅಂತ ಗೊತ್ತಿರಲಿಲ್ಲ. ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ಹೇಳಿದರು. ಒಂದು ಕೋಣೆಯಲ್ಲಿ 250 ಕಲಶ ಇರುತ್ತೆ. 4 ಕೋಣೆ ಇದೆ, 4 ಪ್ರಾಕಾರ ಹೀಗೆ. A to Bಗೆ ಬಂತು, ಸಿಕ್ಕಾಪಟ್ಟೆ ರಶ್ ಇದ್ದಿತ್ತು. ಒಂದು ಸ್ವಲ್ಪ ಹೊತ್ತಂದರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತು. ಆಮೇಲೆ ನಮ್ಮ ಟೇಬಲ್ ಸಿಕ್ತು. ಅವಳು ಮಸಾಲೆ ದೋಸೆ ತಗೊಂಡ್ಳು, ಮತ್ತು ಗೋಬಿ ಎಲ್ಲರೂ ಶೇರ್ ಮಾಡ್ಕೊಂತು. ನಾವಿಬ್ಬರು ರೋಟಿ ಕರಿ ತಗೊಂತು. ಕಾರು ಎವ್ರಿವೇರ್. ಇದು ಸಹಸ್ರ ಕಲಶಾಭಿಷೇಕದ ದಿವಸ. ನಾವಿಬ್ಬರು ಮನೇಲೆಲ್ಲ ಊಟಕ್ಕೆ ರೆಡಿ ಮಾಡಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಯ್ತು. ಇವರು ಮೊದಲೇ ದೇವಸ್ಥಾನಕ್ಕೆ ಹೋಗಿದ್ರು, ವಾಲಂಟಿಯರ್ ಮಾಡೋ ಪೂಪಕ್ಕೆ ಹೇಳಿದ್ರು. ಅಯಮುತ್ತರ ಪಕ್ಷಃ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ ಕದಪ್ಯೇಷ ಶ್ಲೋಕ. ಖುಷಿ ವಿಷಯ ಅಂದರೆ ಇವರಿಗೂ ಅಭಿಷೇಕ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ರು, ಪುರೋಹಿತರ ಮಗ ಅಂತ. ಇದೊಂದು ದಿವಸ ನಾನು, ಮಾವ, ಮೇಘನ ಮತ್ತು ಇವರು 4 ಜನ ಒಂದು ಕಡೆ ಫೋಟೋ ತೆಕ್ಕೊಂಬ ಅಂತ ಹೋತಿತ್ತು. ಈಗ ಫಾಲ್ ಟೈಮ್ ಇದ್ದಿತ್ತು, ಎಲೆ ಎಲ್ಲ ಕಲರ್ ಚೇಂಜ್ ಆಗಿತ್ತು. ಕೆಂಪು, ಕೇಸರಿ, ಅರಿಶಿಣ ಎಲ್ಲ ಬಣ್ಣ ಬಣ್ಣ ಇದ್ದಿತ್ತು. ಮರ ಎಲ್ಲ ಕೆಂಪಾತಿತ್ತು. ಅದಕ್ಕೆ ಫೋಟೋ ತೆಕ್ಕೊಂಡಪ್ಪ ಅಂತ ಈ ಪಾರ್ಕಿಗೆ ಬಂದಿತ್ತು. ಇಲ್ಲಿ ಚಂದ ಇತ್ತಲ್ಲ.
ಮೇಘನಾ ಸೇ ಸಮಥಿಂಗ್ ಇವ್ರೆ. ರೆಡ್, ಯೆಲ್ಲೋ, ಗ್ರೀನ್, ಆರೆಂಜ್, ಬ್ಲೂ, ಎಂತ ಕಾಣ್ತಿಲ್ಲ ಅಲ್ಲ ಬ್ರೌನ್ ಬ್ರೌನ್ ಎಲ್ಲಿದು? ಮತ್ತೆಂತ ಇದು ರೆಡ್ ಮರೂನ್. ನಿಂಗ್ ಎಂತ ಇದು ಯಾವ ಕಲರ್ ಕಾಣುತ್ತೆ ನಿಂಗೆ? ಬ್ರೌನ್. ಅದೆಂತ ಬ್ರೌನ್? ನಿಂಗೆ ಮರೂನ್ ಅಲ್ದ ಇದು? ಕಾಮ ಯಾವ ಕಲರ್ ಅಂತ ಹೇಳಿ ಇವರೇ. ನನ್ನ ಪ್ರಕಾರ ಬ್ರೌನು, ಅವಳಿಗೆ ಮರೂನ್ ಅಂಬ್ರದ್. ಎರಡು ಎಂತ ಎರಡು ಒಂದೇ? ಎರಡು ಒಂದೇ. ಡಾರ್ಕ್ ರೆಡ್ ಅಂದ್ರೆ ಮರೂನ್. ಬ್ಯಾಶಿ ಇಲ್ದಿದ್ದೆಲ್ಲ. ಕಾಂಬ ಕಮೆಂಟ್ ಮಾಡಿ ಕಾಂಬ. ಚಳಿ ಚಳಿ ಚಳಿ. ಅದ್ಯಾವ ಕಲರ್ ಹೇಳಿ ಕಾಂಬ? ಕಪ್ಪು, ಬಿಳಿ, ಇದು ಯಾವ್ದು ಇನ್ನೊಂದು? ಪಿಂಕ್, ಒಂಥರ ಪಿಂಕ್. ಪಿಂಕ್. ನೇರಳೆ ನೇರಳೆ ನೇರಳೆ. ಕನ್ನಡ ಕಾಯ್ಕೊಂಡು ಬರಲಿಲ್ಲ ಅದಕ್ಕೆ. ಯಾವ್ದು ಹೇಳ? ಇದು ಲೈಟ್ ಬೀಟ್ರೂಟ್. ಇದಕ್ಕೆ ಬೀಟ್ರೂಟ್ ಅಂತರು ಎಂತದೋ. ಓಕೆ ಬಾಯ್. ಮಾವಂದು ಫೋಟೋ ತೆಗಿತಾ ಇದ್ರು ಇವರು. ಅಲ್ಲಿ ಯಾರೋ ದೂರದಲ್ಲೂ ಟ್ರೀ ಹೌಸ್ ಥರ ಮಾಡಿದರು. ಡ್ರಾಯಿಂಗಲ್ಲಿ ಮಾಡ್ತಾರಲ್ಲ ಆ ಸೀನರಿ ಥರ ಇತ್ತಿದು. ಲಿಟಲ್ ಲೈಬ್ರರಿ. ಆಶ್ಲ್ಯಾಂಡ್ ಲಿಟಲ್ ಲೈಬ್ರರಿ. ಇನ್ನು ಇಲ್ಲಿ ಬಂದಲ್ಲೆಲ್ಲ ಬೋರ್ ಆದರೆ ಬುಕ್ ತಗೊಂಡು ಓದ್ತಾ ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡಲಿ ಅಂತ ಹೇಳಿ ಏನೋ. ಈ ಬ್ರಿಡ್ಜ್ ದಾಟ್ಕೊಂಡು ಹೋದರೆ ಅಲ್ಲೇ ಹಾಡಿ ಹೋಗೋಕ್ಕೆ ದಾರಿ ಇತ್ತು. ಸುಮ್ಮನೆ ಹೆಂಗಿತ್ತು ಅಂತ ಹೇಳಿ ಕಣ್ಕೊಂಡ್ಬಪ್ಪ ಅಂತ ಹೋಗಿತ್ತು. ಒಳ್ಳೆ ಮೀನು ಕೆಟ್ಟ ಮೀನಂತಿತ್ತೋ ಇಲ್ದು. ತಿಂಬು ಮೀನು ತಿಂಬು ಕಲ್ದಿದ್ದ ಮೀನಂತಿರೋದು. ಸ್ನೋ ಟೈಮಲ್ಲಿ ಬಂದರೆ ಚೆನ್ನಾಗಿ ಕಾಣುತ್ತಲ್ಲ. ಪ್ಯಾಕಿಂಗ್ ಚೆನ್ನಾಗಿದೆ. ಓ ಗಾಡ್, ಎಷ್ಟು ಹೈಟು ಮರ. ಫಾಲ್ ಸೀಸನ್ನು ಹಂಗಪ್ಕೊ ಎಲೆ ಹಿಂಗೆ ಬಿತ್ಕೊಂಡಿರುತ್ತೋ. ಚಳಿ ಬೇರೆ ಇತ್ತು. ಎಷ್ಟು ಚಳಿ ಇತ್ತಂದರೆ ಕೈ ಮೂಗೆಲ್ಲ ನುಯ್ತಿತ್ತು, ಅಷ್ಟು ಚಳಿ ಇತ್ತು ಇಲ್ಲಿ. ಸ್ವಲ್ಪ ದೂರ ಹೋಯಿತು, ಆಮೇಲೆ ಮುಂದೆ ಹೋಗಲಿಲ್ಲ ಅಂತಕ್ಕಂದರೆ ಅಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಬಂತದಕ್ಕೆ. ಇದು ಇನ್ನೊಂದು ದಿವಸ ತುಂಬ ಚಳಿ ಇದ್ದಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ಅವರ ಅಡುಗೆ ಸ್ಕಿಲ್ಸನ್ನು ತೋರಿಸಿ ವೆಜ್ ಮಂಚಾವ್ ಸೂಪನ್ನು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ. ಇದು ಟ್ರಕ್, ಜಾಮಿಟ್ರಿ ಬಾಕ್ಸ್, ಕಾರ್ಪೊರೇಟ್ ಟ್ರಕ್. ಎಂತಕ್ಕಿಲ್ಲ, ಇವತ್ತು ಫೋಟೋ ತಗೊಂಡ್ಕೋತಿತ್ತು. ಸೈ ಚಳಿ ಚಳಿ. ಗಾಳಿ ಬಂದರೆ ಇನ್ನೂ ಜಾಸ್ತಿ ಚಳಿ. ಹನಿ ಬಾನಿ. ಇದೊಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಅಮೇರಿಕಾದಲ್ಲೂ ನಡೆಯೋರಿಗೆ ತುಂಬ ಬೆಲೆ ಕೊಡ್ತರು. ನಾವು ಬತ್ತಿದ್ರೆ ವೆಹಿಕಲ್ಲೇ ಸ್ಟಾಪ್ ಮಾಡ್ತರು. ಮತ್ತು ಕೆಲವೊಂದು ತುಂಬ ಟ್ರಾಫಿಕ್ ಇರೋ ಏರಿಯಾದಲ್ಲಿ ನಮಗೆ ಸಪ್ರೇಟ್ ಬಟನ್ ಕೊಟ್ಟಿರ್ತರು. ಆ ಬಟನ್ ಒತ್ತಿದ್ರೆ ಟ್ರಾಫಿಕ್ ಲೈಟ್ ಆನ್ ಆಯ್ತು. ಇದೆಂತಕ್ಕೆ ಇಟ್ಟಿಪ್ಪುದು ಹೇಳು? ಇದು ನಾವು ನಮ್ಮ ಹೊಸ ಮನೆ ಹತ್ರ ಹೋದಲ್ಲೋ ಅಲ್ಲೊಂದು ಜರಿ ಥರ ಇತ್ತು, ಬ್ರಿಡ್ಜ್ ಅಡಿಯಿಂದ ನೀರು ದಾಟ್ಕೊಬತ್ತು. ಅದನ್ನು ಕಾಂಬ ಹೆಂಗಿತ್ತು ಅಂತ ಹೋಯ್ದಿತ್ತು. ಫುಲ್ಲು ಫಾಲ್ ಸೀಸನ್ ಅಲ್ಲ, ದರ್ಲೆ ಎಲ್ಲ ಒಣದು ಬಿದ್ದೋಯ್ದಿತ್ತು. ಸುಮ್ಮನೆ ಅದನ್ನು ಕಂಡ್ಕೊಂಡು ನಾವು ಪುನಃ ದೇವಸ್ಥಾನದ ಮನೆಗೆ ಬಂತು.
ಎಲೆ ಎಲ್ಲ ಫುಲ್ಲು ಹಸಿರಿಪ್ಪುದು, ಕೆಂಪು, ಆರೆಂಜ್, ಎಲ್ಲೋ ಹತ್ತು, ಆಮೇಲೆ ಹಾಗೆ ಉದುರಿ ಇಡೀ ಮರ ಬೋಳಾತ್ತು. ವಿಂಟರಲ್ಲಿ ಒಂದೇ ಒಂದು ಮರದಲ್ಲೂ ಎಲೆ ಎಪ್ಪುದಿಲ್ಲ, ಫುಲ್ಲು ಮರ ಖಾಲಿ ಇರುತ್ತೆ ಬೋಳ್ ಹಾಡಿ ಕಣೆಗೆ. ನಾನು ಟೈಮ್ ಉಳಿಸೋಗೋಸ್ಕರ ಮಾಮೂಲಿ ವೀಡಿಯೋನ 2XL ಪ್ಲೇ ಮಾಡ್ತಿದ್ದೆ. ನಿಮಗೆ ಈಗ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿತ್ತು ನಂಗೆ ಗೊತ್ತಿಲ್ಲ, ನಿಜಕ್ಕೂ ನಮಗೆ ಎದರಿಂದ ಕಾಂಬುಗೆ ಫುಲ್ಲು ಸೀನರಿ ಚಿತ್ರ ಎಲ್ಲ ಬಿಡಿಸ್ತಿರಲ್ಲ, ನಿಜ ಸೀನರಿ ಅಂದರೆ ಹಿಂಗಿರ್ತು ಆ ಥರ ಅನಿಸುತ್ತೋ. ಫುಲ್ಲು ಇಡೀ ರೋಡ್ ತುಂಬನೂ ನಿಮಗೆ ಎಲೆ ಎಲ್ಲ ಕಂಡಷ್ಟು ದೂರಕ್ಕೂ ಒಂದೊಂದು ಚಿತ್ರಣವಾಯೇ ಅನಿಸುತ್ತೋ. ಇದು ಫಾಲ್ ಸೀಸನ್, ಇದು ಬ್ಯೂಟಿ. ಹಾಗೆ ಅಮೇರಿಕಾದಲ್ಲಿ ಹೇಳ್ಕಂದ್ರೆ ನಿಮಗೆ ಸಮ್ಮರೂ ಲೈಕ್ ಇರುತ್ತೋ, ವಿಂಟರು ಲೈಕ್ ಇರುತ್ತೆ, ಸ್ನೋ ಎಲ್ಲ. ಬಟ್ ಅಡ್ಜಸ್ಟ್ ಆಪಕ್ಕೆ ಕಷ್ಟ, ತುಂಬ ಚಳಿ ಇಪ್ಪೋಗೋಯಿ. ಈ ವ್ಯಾಲಿ ಫುಲ್ಲು ಲೈಕ್ ಇತ್ತು, ಹಂಗಪ್ಪ ಇವ್ರು ಡ್ರೋನಲ್ಲಿ ವೀಡಿಯೋ ಮಾಡ್ಕೊಂಡ್ರು. ಇದು ಮಂಡೇ ಪ್ರದೋಷ ಅಂದರೆ ಶಿವ ಪ್ರದೋಷ ಇದ್ದಿತ್ತು, ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ದೀಪಾವಳಿ ದಿನ. ನಿಮಗೆಲ್ಲರಿಗೂ ಗೊತ್ತಿಪ್ಪಂಗೆ ನಾನೊಬ್ಬಳೇ ಇಂಡ್ಯಾದಿಂದ ಬಂದಿದ್ದು ಈ ಸತಿ, ಅತ್ತೆ ಇನ್ನೂ ಊರಲ್ಲೇ ಇದ್ದರು. ಸೊ ನಾನು ದೇವಸ್ಥಾನದ ಮನೆಯಲ್ಲೇ ಇದ್ದೆ, ಹೊಸ ಮನೆಗೆ ಇನ್ನೂ ಬರಲಿಲ್ಲ. ಇದು ದೀಪಾವಳಿ ದಿವಸ ಈ ಮನೆಗೆ ಬಂದು ದೀಪ ಹಚ್ಚಿ ಹೋಪ ಅಂತ ಹೇಳಿ ನಾನು ಮತ್ತು ಯಜಮಾನ್ರು ಬಂದಿದ್ದಿತ್ತು. ಇದು ಅಮೆರಿಕದಲ್ಲಿ ಹ್ಯಾಲೋವಿನ್ ಟೈಮ್ ಇದ್ದಿತ್ತು, ಹಂಗಪ್ಪು ಎಲ್ಲ ಭೂತ ಥರ ಮಾಡಿ ಇಟ್ಟಿದ್ರು. ನಾವು ಆ ಮನೆಯಿಂದ ಸೀದಾ ದೇವಸ್ಥಾನಕ್ಕೆ ಬಂತು. ದೇವಸ್ಥಾನದಲ್ಲಿ ಲಕ್ಷ್ಮೀ ಉತ್ಸವ ನಡೀತಿತ್ತು. ಇದು ಸ್ಕಂದ ಷಷ್ಠಿಗೆ ಸ್ವಲ್ಪ ದಿವಸ ಇದ್ದಲ್ಲೋ, ಪ್ರತಿ ದಿವಸ ಉತ್ಸವ ಎಲ್ಲ ಇದ್ದಿತ್ತು. ಅದು ಈಗ ನಿಮ್ಗೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಫುಲ್ಲು ಅದೇ ಉತ್ಸವಗಳೇ ಇರತ್ತೋ. ಇದು ಅಕ್ಟೋಬರ್ 25. ಸೊ ನಮಗೆ ದೇವಸ್ಥಾನಕ್ಕೆ ಹೋಗಿದ್ದಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇದೊಂದು ರೀಲ್ಸ್ ಮಾಡುವ ಅಂಥೇಳಿ, ಸುಮ್ಮನೆ ಈ ಸತಿ ಫುಲ್ಲು ಮ್ಯಾಚಿಂಗ್ ಬಟ್ಟೆ ಮಾಡುವ ಅಂಥೇಳಿ ಎಲ್ಲ ದಿವಸನೂ ನಾವು ಆಲ್ಮೋಸ್ಟ್ ಒಂದೇ ಥರದ್ದು ಸೀರೆ ಎಲ್ಲ ಉಟ್ಟಿದ್ದಿತ್ತು. ನಿಮಗೆ ಈ ವಿಡಿಯೋ ಕಾಣ್ಕೊಂತಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚೆಕ್ ಮಾಡಿ, ಅಲ್ಲಿ ಫುಲ್ ವೀಡಿಯೋ ಇರ್ತಿದೆ. ಇದು ಅಕ್ಟೋಬರ್ 26. ಆಲ್ಮೋಸ್ಟ್ ಸೇಮ್ ಸ್ಯಾರಿ ಕಲರ್ ಮಾತ್ರ ಚೇಂಜು. ಇದು ಉತ್ಸವದ ಟೈಮಿಗೆ ಸುಬ್ರಹ್ಮಣ್ಯ ಈಶ್ವರನ ಮಗ ಅಲ್ಲ, ಅವನು ಒಂದು ಸುತ್ತಾಗಿ ಈಶ್ವರನ ಎದುರು ಬರ್ತಾ. ಇದು ನೆಕ್ಸ್ಟ್ ಡೇ, ಆ ದಿವಸ ಹಿಂದಿ ಅವರದ್ದು ಏನೋ ಒಂದು, ಹಿಂದಿ ಅಂದರೆ ಕರೆಕ್ಟ್ ಎಕ್ಸಾಕ್ಟ್ ನಂಗೆ ಪ್ಲೇಸ್ ಯಾವುದಂತ ಗೊತ್ತಿಲ್ಲ, ಯಾರ ಟ್ರೆಡಿಷನ್ ಅಂತ ಹೇಳಿ, ಸೂರ್ಯಂಗೇನೋ ಅರ್ಘ್ಯ ಬಿಡೋ ಥರದ್ದೇನೋ ಕಾರ್ಯಕ್ರಮ ಇದು. ಅದೇ ದಿವಸ ನಮಗಿಲ್ಲಿ ತಾರಕ ಸಂಹಾರ ಇದ್ದಿತ್ತು. ಸಿಕ್ಕಾಪಟ್ಟೆ ರಶ್ಶು. ನನಗೆ ಇಲ್ಲಿ ಬಂದಮೇಲೆ ಗೊತ್ತಾದ್ದು ಸುಬ್ರಹ್ಮಣ್ಯಂಗೆ ಇಷ್ಟಪ್ಪ ಜನ ಫ್ಯಾನ್ಸ್ ಇದ್ರಂತ ಹೇಳಿ. ಅಂದರೆ ನಮ್ಮ ದೇಶದವ್ರು ಮಾತ್ರ ಅಲ್ಲ, ಶ್ರೀಲಂಕಾದವರು ತುಂಬ ಬಿಲೀವ್ ಮಾಡಿದ್ರು ಮುರುಗನ್ ಅಂತ ಹೇಳಿ. ತಮಿಳವರಿಗೂ ಹಾಗೆ ತುಂಬ ಭಕ್ತಿ. ಅವತ್ತು ಇಬ್ಬರು ಸೇಮ್ ಸೀರೆ ಉಟ್ಟಿದ್ದಿತ್ತು, ಕಲರ್ ಚೇಂಜ್ ಅಷ್ಟೇ. ಸುಬ್ರಹ್ಮಣ್ಯ ತಾರಕನ್ಕೊಂಡು ಅಪ್ಪ ಅಮ್ಮನ ಎದುರು ಬರ್ತಾ ಅಂತೆ, ಅವ್ರ ಆಶೀರ್ವಾದ ತಗೊಂಡು. ದೇವರಿಗೆ ತಾರಕ ಸಂಹಾರ ಆದ ಕೂಡಲೇ ಲಿಂಬೆ ಹಣ್ಣಿಂದು ಹಾರ ಹಾಕ್ತಾರೆ ದೃಷ್ಟಿ ಅಪ್ಕಾಗ ಅಂತ. ಇದು ಕಾವಡಿ ಸೇವೆ ಅಂತ ಹೇಳಿ, ಆ ಕಾವಡಿ ಒಳಗೆ ಹಾಲು ಚೊಂಬಲ್ಲಿ ಕಟ್ಟಿರ್ತರು. ಆಮೇಲೆ ಅದೇ ಹಾಲನ್ನು ದೇವರಿಗೆ ಅಭಿಷೇಕ ಮಾಡಿದ್ರು. ಮಕ್ಕಳಿಂದ ಹಿಡಿದು ತುಂಬ ಏಜ್ ಆದವ್ರ ತನಕನೂ ಹರಕೆ ಹೊತ್ಕೊಂಡಿರ್ತರು. ಅವ್ರವ್ರದ್ದೇ ರೀಸನ್ಸ್ ಇರುತ್ತೋ, ಆ ಹರಕೆ ತೀರಿಸುವ ವಿಧಾನ ಇದು. ನಾನು ಯಾವತ್ತೂ ನಮ್ಮ ಕಡೆ ಈ ಟ್ರೆಡಿಷನ್ ಇಲ್ಲ, ಅಂದರೆ ಉಡುಪಿ ಕಡೆ ಎಲ್ಲ ಈ ಟ್ರೆಡಿಷನ್ ಇಲ್ಲ.
ನಾನು ಇಲ್ಲಿಗೆ ಬಂದಮೇಲೆ ನಾನು ಇದು ಫಸ್ಟ್ ಟೈಮ್ ಕಾಣ್ತಾ ಇಪ್ಪುದು. ಸೊ ನನಗಿದು ಫುಲ್ಲು ಹೊಸತಾಯಿ ಅನಿಸ್ತು. ಅದು ಅಮೇರಿಕಾದಲ್ಲೂ ಇಷ್ಟಪ್ಪ ಜನ ಈ ಹರಕೆ ಹೊತ್ಕೊಂಡು ಮಾಡ್ತಿದ್ರಲ್ಲ, ಅದು ಇನ್ನೂ ನನಗೆ ಫುಲ್ಲು ಸ್ಪೆಷಲ್ ಅನಿಸ್ತು. ಆಲ್ಮೋಸ್ಟ್ ಒಂದು 100 ಜನಕ್ಕಿಂತ ಮೇಲೇ ಇದ್ದರು ಕಾವಡಿ ಸೇವೆ ಅಂತ ಮಾಡ್ತಿದ್ದವರು. ನೀವು ಕಾಣ್ಲಕ್ಕು ನಾನು ತುಂಬ ಲ್ಯಾಗ್ ಅಪ್ಪಕ್ಕಾಗ ಅಂತ ಹೇಳಿ ಆ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಇಟ್ಟಿದ್ದೆ. ಎಷ್ಟು ಜನ ಇದ್ರಂತ ಹೇಳಿ ಲೆಕ್ಕ ಮಾಡ್ಲಕ್ಕೆ ನೀವು. ನಾನು ಕೆಲವು ಮತ್ತು ವೀಡಿಯೋ ಕ್ಲಿಪ್ಸ್ ಕೂಡ ಮಿಸ್ ಆಯಿತು, ಆದರೂ ಇಷ್ಟೊಂದು ಜನ ಇದ್ದರು. ತಾರಕ ಸಂಹಾರ ಆದಮೇಲೆ ಉತ್ಸವ ಮೂರ್ತಿನ ಅದ್ರ ಜಾಗದಲ್ಲಿಟ್ಟು ಒಳಗಿರೋ ದೇವರಿಗೆ ಅಭಿಷೇಕ ಮಾಡ್ತರು. ಅಭಿಷೇಕ ಆಗಿ ಅಲಂಕಾರ ಆದಮೇಲೆ ನಾವು ಪೂರ್ತಿ ಪೂಜೆ ಮುಗೀತು ಮನೆಗೆ ಹೋಗ್ಬೋದಂತ ಹೇಳಿ. ಆಲ್ಮೋಸ್ಟ್ ಎವ್ರಿ ಡೇ ಮುಗಿಯೋತ್ತಿಗೆ 11:30-12 ಗಂಟೆ ಆತಿತ್ತು. ಇವರು ಡ್ರೋನಲ್ಲಿ ವಿಡಿಯೋ ಮಾಡಿದ್ದಿದ್ರು ಸ್ಕಂದ ಷಷ್ಠಿದು. ಇದು ಸ್ಕಂದ ಷಷ್ಠಿದ ಕೊನೆ ದಿನ, ಅಂದರೆ ಅಕ್ಟೋಬರ್ 28ನೇ ತಾರೀಕು. ನೆಕ್ಸ್ಟ್ ಡೇ ಅಂದರೆ ನನ್ನ ಬರ್ತಡೇ. ಆ ದಿವಸ ನಾವು ದೇವಸ್ಥಾನದಿಂದ ಮುಗಿಸ್ಕೊಂಡು ಹೋಗೋದಿಗೆ 12 ಆಗಿತ್ತು. ಈ ದಿನ ಸುಬ್ರಹ್ಮಣ್ಯನ ಕಲ್ಯಾಣೋತ್ಸವ ವಲ್ಲಿ ಮತ್ತು ದೇವಸೇನನ ಜೊತೆ. ನಮ್ಮ ಇವತ್ತಿನ ಮದುಮಕ್ಕಳು ಎಷ್ಟು ಚೆಂದ ರೆಡಿ ಮಾಡಿದ್ರಲ್ಲ, ಫುಲ್ಲು ಹೂವಿನ ಅಲಂಕಾರ ಎಲ್ಲ ಮಾಡಿ. 200 ಜನ ಇದ್ರಲ್ಲ, ಇದು ನಮ್ಮದು ಎದುರುಗು ಕೃತಾನಿ ಕರುಣಾದ್ರಮಹಾದ್ಯಾರಾಮಿ ಆವಾಹನ ಸ್ಥಾಪನ ಸನ್ನಿಧಾನ ಸನ್ನಿರೋಧ ಸಂದನಾಪಕೇನೋ ನಮಸ್ಕಾರ. ಅಕ್ಟೋಬರ್ 8 ತನಕ ವಿಡಿಯೋ ಹಾಕಿದ್ದೆ. ಇನ್ನೂ 3-4 ತಿಂಗಳದ್ದು ಹಾಕೋಕ್ಕಿತ್ತು. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೆ. ಇವರು ಡ್ರೋನ್ ವಿಡಿಯೋ ಮಾಡ್ಕೊತಾ ಇದ್ರು. ಆದಷ್ಟು ಬೇಗ ನಾನು ಮುಂದಿನ ವಿಡಿಯೋ ಜೊತೆ ನಿಮ್ಮ ಎದುರು ಬರುತ್ತೆ. ಸಿಕ್ಕುವ ಮತ್ತೆ ಬಾಯ್ ಬಾಯ್.